ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮನೇಲೇ ತುಂಬ ಸುಲಭವಾಗಿ ಹೇಗೆ ಮೈಸೂರು ಪಾಕ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಾನು ತುಂಬ ಆಯಿಲು ಬಳಸ್ದಲೇ, ತುಪ್ಪನೂ ಜಾಸ್ತಿ ಬಳಸ್ದಲೇ ತುಂಬ ಸಾಫ್ಟಾಗಿ ನಮಗೆ ಬೇಕ್ರಿಗಳಲ್ಲೆಲ್ಲ ಸಿಗೋವಂಥ ಮೈಸೂರು ಪಾಕ್ನ ನಮ್ಮ ಮನೇಲೇ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ, ಸೂಪರ್ ಕೂಡ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬಾಣಲಿ ತೊಗೊಂಡಿದ್ದೀನಿ. ಈಗ 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಿದ್ದೀನಿ ಬಾಣಲಿಗೆ. ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟು ಬಳಸ್ಕೊಂಡು ಮೈಸೂರು ಪಾಕ್ ಮಾಡ್ತಾಯಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ ಇದನ್ನು. ನಾನಿಲ್ಲಿ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಆವಾಗ ಗಂಟು ಥರ ಬರೋದಿಲ್ಲ. ತುಪ್ಪ ಹಾಕ್ಕೊಂಡೇ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಫ್ರೈ ಚೆನ್ನಾಗಿ ಬೇಗ ಆಗುತ್ತೆ. ನಾನಿಲ್ಲಿ ಕಡಿಮೆ ತುಪ್ಪ ಎಣ್ಣೆ ಬಳಸಿ ತೋರಿಸ್ತಾ ಇರೋದ್ರಿಂದ ನಾನು ಸ್ವಲ್ಪ ತುಪ್ಪ ಬಳಸ್ತಾ ಇಲ್ಲ ಜಾಸ್ತಿ. ನೀವು ಬೇಕಿದ್ರೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ನೋಡಿ, ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅದು ಘಮ ಬರ್ತಿರುತ್ತೆ ಕಡಲೆ ಹಿಟ್ಟು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ. ಈಗ ಅದೇ ಬಾಣಲಿಗೆ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಯಾವ ಕಪ್ಪಲ್ಲಿ ನಾನು ಕಡಲೆ ಹಿಟ್ಟು ತೊಗೊಂಡಿದ್ನೋ ಅದೇ ಕಪ್ಪಲ್ಲೇ 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಸಕ್ಕರೆ ಎಲ್ಲ ಪಾಕ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದ್ಸಲಿ ಕೈ ಆಡಿಸ್ಕೊಳ್ಬೇಕು, ಇಲ್ಲಾಂದರೆ ತಳ ಎಲ್ಲ ಕಚ್ಕೊಳ್ಳುತ್ತೆ ಸಕ್ಕರೆದು. ಕೈ ಆಡಿಸೋಣ ಒಂದ್ಸಲ. ನಿಮಗೆ ಬೇಗ ಪಾಕ ಆಗಬೇಕು ಅಂದರೆ ಸಕ್ಕರೆ ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸಕ್ಕರೆ ಕರ್ಕೊಳ್ಳೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಪಾಕ ಆಗೋ ಅಷ್ಟೊತ್ತಿಗೆ ನಾನು ನೆಕ್ಸ್ಟು ಆಯಿಲ್ನ ಬಿಸಿ ಮಾಡ್ಕೊಳ್ತಿದ್ದೀನಿ. ನೋಡಿ, ಅರ್ಧ ಕಪ್ಪಷ್ಟು ಆಯಿಲ್ ಬಳಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಾರ್ಮಲ್ ಆಯಿಲು, ಅಡುಗೆಗೆಲ್ಲ ಬಳಸ್ತೀವಲ್ಲ ಅದೇ ಆಯಿಲ್ ಇದು. ಅರ್ಧ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ಇದು ಆಯಿಲ್, ಒಂದು ಸೈಡ್ ಆಯಿಲ್ ತೊಗೊಂಡಿದ್ದೀನಿ, ಒಂದು ಸೈಡ್ ತುಪ್ಪ ತೊಗೊಂಡಿದ್ದೀನಿ. ನೋಡಿ, ಈ ಆಯಿಲ್ನ ಚೆನ್ನಾಗಿ ಕುದಿಸ್ಬೇಕು. ನಾವು ಕುದಿಬೇಕು ಆಯಿಲು, ಸುಮ್ಮನೆ ಬಿಸಿ ಮಾಡೋಕ್ಕೆ ಹೋಗಬಾರ್ದು. ಚೆನ್ನಾಗಿ ಕುದಿಸ್ಕೊಳ್ಬೇಕು. ಚೆನ್ನಾಗಿ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಒಂದು ತಟ್ಟೆಗೆ ತುಪ್ಪ ಹಾಕ್ಕೊಂಡು ಹಚ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ನಾವು ತಟ್ಟೆಯಲ್ಲಿ ಮಾಡಿಕೊಂಡ್ರೂ ನಡೆಯುತ್ತೆ, ಇಲ್ಲ ಟ್ರೇ ಇದ್ದರೆ ಟ್ರೇಗೆ ಹಾಕ್ಕೊಂಡ್ರೂ ಆಗುತ್ತೆ. ಇದಾಗಿದೆ ಈಗ. ನೋಡಿ, ಈಗ ಪಾಕ ಸಕ್ಕರೆ ಎಲ್ಲ ಕರಗಿದೆ. ಈಗ ಇದು ನೀವು ನೀರು ಕಡಿಮೆ ಹಾಕ್ಕೊಂಡ್ರೆ ಬೇಗ ಪಾಕ ಬರುತ್ತೆ. ಸಕ್ಕರೆ ಇದು ಕರಗಿದೆ, ಬಬಲ್ಸ್ ಬರಬೇಕದು. ನಿಮಗೆ ಈ ಥರ ಸಕ್ಕರೆ ಪಾಕ ಬರೋದಿಲ್ಲ, ನಮಗೆ ಎಷ್ಟು ಪಾಕ ಮಾಡ್ಕೊಳ್ಬೇಕು ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ನೀವು ಇದನ್ನು ಒಂದು 5 ಸಲ ಕುಕ್ಕರಲ್ಲಿ ಕೂಗಿಸ್ಕೊಂಬಿಟ್ರೆ ಕರೆಕ್ಟಾಗಿ ಪಾಕ ಬಂದಿರುತ್ತೆ. ನೋಡಿ, ಇನ್ನೂ ಪಾಕ ಬಂದಿಲ್ಲ. ಇದು ಒಂದೆಳೆ ಪಾಕ ಬರಬೇಕಿದು. ನಮಗೆ ಒಂದು ಕುಕ್ಕರ್ಗೆ ಹಾಕ್ಕೊಂಡು ನಾನು ಇದು ತೋರಿಸಿದ್ದೀನಲ್ಲ, 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ನೀವು ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ಕರೆಕ್ಟಾಗಿ ಪಾಕ ಬಂದಿರುತ್ತೆ. ಒಂದು 5 ವಿಸಿಲ್ ಕೂಗಿಸ್ಬೇಕು ಕರೆಕ್ಟಾಗಿ. ನೋಡಿ, ಇದು ಆಲ್ಮೋಸ್ಟ್ ಪಾಕ ಬಂದಿದೆ. ನೋಡಿ, ಈ ಥರ ಎಳೆದಾಗ ಒಂದೆಳೆ ಪಾಕ ಬರಬೇಕು, ಬೆರಳಲ್ಲಿ ಎಳೆದಾಗ. ಪಾಕ ಇದಾಗಿದೆ, ಈಗ ರೆಡಿ ಇದೆ ಪಾಕ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಹುರಿದಿಟ್ಕೊಂಡಿರ್ತೀವಲ್ಲ ಕಡಲೆ ಹಿಟ್ಟು ಹಾಕೋಣ. ನಾನಿಲ್ಲಿ ಡ್ರೈ ಆಗಿ ಹುರ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಹುರ್ಕೊಂಡ್ರೆ ಅದು ನೀಟಾಗಿ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು, ಈಸಿಯಾಗಿ ಮಿಕ್ಸ್ ಮಾಡ್ಕೋಬೋದು. ನೀವು ಹೊಸ್ದಾಗಿ ಮಾಡ್ತಿದ್ದೀರಾ ಅಂದರೆ ಆರಾಮಾಗಿ ನೀವು ಒಂದು 2 ಸ್ಪೂನಷ್ಟು ಹಾಕೊಂಡು ಹುರ್ಕೊಂಡ್ರೆ ನಿಮಗೆ ಗಂಟು ಬರೋದಿಲ್ಲ, ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟನ್ನ ಚೆನ್ನಾಗಿ ನಾವು ಹುರ್ಕೊಂಡು ಮಾಡೋದ್ರಿಂದ ನಮಗೆ ಬೇಕ್ರಿಗಳಲ್ಲೆಲ್ಲ ಸಿಗುತ್ತೆಲ್ಲ ಮೈಸೂರು ಪಾಕು, ಅದೇ ಥರನೇ ಇರುತ್ತೆ ಮೈಸೂರು ಪಾಕು, ಅಷ್ಟೇ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಇದನ್ನು ಬೀಟರಲ್ಲಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಆರಾಮಾಗಿ ಸ್ಪೂನಾಗಿಂತ ಬೀಟರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಗ ಬ್ಲೆಂಡ್ ಆಗುತ್ತೆ. ಒಂದು 2 ರಿಂದ 3 ನಿಮಿಷನಾದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು ಸಕ್ಕರೆ ಪಾಕ ಜೊತೆ. ಈಗ ನಾನು ಅರ್ಧ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಈ ತುಪ್ಪ ಬಿಸಿ ಮಾಡಲಿಲ್ಲ ಅಂದರೂ ನಡೆಯುತ್ತೆ. ನಾರ್ಮಲಾಗಿ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕು. ನೀವು ತುಪ್ಪನೇ ಬಳಸ್ಬಿಟ್ಟು ಮಾಡಿಕೊಂಡ್ರೆ ಇನ್ನೂ ಟೇಸ್ಟು ಸೂಪರಾಗಿ ಬರುತ್ತೆ. ನಾನಿಲ್ಲಿ ಅರ್ಧ ತುಪ್ಪ ಅರ್ಧ ಆಯಿಲ್ ಬಳಸ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ತುಪ್ಪ ಬಳಸಿದ್ದೀನಿ, ಅರ್ಧ ಕಪ್ಪಷ್ಟು ಆಯಿಲ್ ಬಳಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಜಾಸ್ತಿ ತುಪ್ಪ ಬಳಸಿ ಯಾಕೆ ಮಾಡ್ತಾ ಇಲ್ಲ ಅಂತಂದರೆ ಹೆವಿಯಾಗಿ ತಿಂದರೆ ತುಪ್ಪನ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ತುಪ್ಪ ಬಳಸ್ತಿಲ್ಲ. ಒಂದು ಅರ್ಧ ಕಪ್ಪಷ್ಟು ಅಷ್ಟೇ ತುಪ್ಪ ಬಳಸ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ, ಹೆವಿಯಾಗಿ ತುಪ್ಪ ಬಳಸಿರ್ತೀವಲ್ಲ, ಜಾಸ್ತಿ ಮೈಸೂರು ಪಾಕ್ಗಳನ್ನೆಲ್ಲ ಜಾಸ್ತಿ ತಿಂದುಬಿಟ್ರೆ ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ತುಪ್ಪ ಕಡಿಮೆ ಬಳಸಿದ್ದೀನಿ ನಾನಿಲ್ಲಿ. ನಿಮಗೆ ಟೇಸ್ಟ್ ಸೂಪರಾಗಿ ಬರುತ್ತೆ, ನಿಮಗೆ ಸಖತ್ ಚೆನ್ನಾಗಿರಬೇಕು, ಯಾರು ಗೆಸ್ಟ್ ಬರ್ತಿದ್ದಾರೆ ಅಂತಂದರೆ ನೀವು 1 ಕಪ್ಪಷ್ಟು ತುಪ್ಪ ಆಯಿಲ್ ಬದಲು ತುಪ್ಪನೇ ಬಳಸ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸಾಫ್ಟಾಗಿ ಆಗಿದೆ ಈಗ ನೆಕ್ಸ್ಟ್ ನಾನೀಗ ಆಯಿಲ್ನ ಕುದಿಸ್ಕೊಂಡಿದ್ದೀನಿ. ಕುದಿತಿರೋವಂಥ ಆಯಿಲ್ನೇ ಹಾಕ್ಕೊಳ್ಬೇಕು ಇದಕ್ಕೆ. ನೀವು ಆಯಿಲ್ನ ತಣ್ಣಗೆ ಕುದಿಸ್ಬಿಟ್ಟು ಆಫ್ ಮಾಡಿ ತಣ್ಣಗಾದ್ಮೇಲೆ ಹಾಕೋಕ್ಕೆ ಹೋಗಬಾರ್ದು. ಆಯಿಲ್ ಕುದಿತಾ ಇರಬೇಕು, ಆವಾಗ ನಾವು ತೆಗೆದ್ಬಿಟ್ಟು ಮೈಸೂರು ಪಾಕಿಗೆ ಹಾಕಬೇಕು. ನೀವು ತುಪ್ಪ ಬಳಸಬೇಕು ಅಂತ ಏನಿಲ್ಲ, 1 ಕಪ್ಪಷ್ಟು ಆಯಿಲ್ನ ಚೆನ್ನಾಗಿ ಕುದಿಸ್ಕೊಂಡು ಕುದಿಯೋವಂಥ ಆಯಿಲ್ನೇ ಮೈಸೂರು ಪಾಕ್ ಹಾಕಿದ್ರೆ ಚೆನ್ನಾಗಿ ಬರ್ತಾ ಇರುತ್ತೆ, ಮೈಸೂರು ಪಾಕ್ ಚೆನ್ನಾಗಿ ಆಗುತ್ತೆ. ತುಪ್ಪನೇ ಬೇಕು ಅಂತ ಏನಿಲ್ಲ, ತುಪ್ಪ ಬಳಸ್ದಲೇ ಮಾಡ್ಕೋಬೋದು ನೀವು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಕೂಡ. ನೋಡಿ ಉಳಿದಿರೋಂಥ ಫುಲ್ ಆಯಿಲ್ನೂ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಆಯಿಲ್ ಬಳಸ್ಕೊಂಡಿದ್ದೀನಿ. ಆ ಥರ ಬಬಲ್ಸ್ ಬರಬೇಕು, ಚೆನ್ನಾಗಿ ಬಿಸಿ ಇದ್ದರೆ ಮಾತ್ರ ಅದು ಬರೋದು. ಬಿಸಿ ಇಲ್ದಲೇ ನಾವು ಆಯಿಲ್ನ ಹಾಗೆ ಹಾಕ್ಬಿಟ್ರೆ ನಾವು ಕಹಿ ಬಂದುಬಿಡುತ್ತೆ ಮೈಸೂರು ಪಾಕು. ಲಾಸ್ಟ್ ತಿನ್ನಬೇಕಾದ್ರೆ ಕೊನೆಗೆ ಕಹಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ಆಯಿಲ್ ಸಪ್ರೇಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಬಬಲ್ಸ್ ಥರ ಬರಬೇಕು, ಬಬಲ್ಸ್ಗಳು. ಚೆನ್ನಾಗಿ ಫ್ರೈ ಆಗಿದೆ ಇದು ಆಲ್ಮೋಸ್ಟ್. ಈಗ ಒಂದು 5ರಿಂದ 10 ನಿಮಿಷನಾದರೂ ನಾವು ಇದನ್ನು ಆಯಿಲು ತುಪ್ಪ ಎಲ್ಲ ಹಾಕಾದ್ಮೇಲೆ ಫ್ರೈ ಮಾಡಬೇಕು. ಉಳಿದಿರೋಂಥ ಆಯಿಲ್ ಇರುತ್ತಲ್ಲ ಅಷ್ಟು ಆಯಿಲ್ನೂ ಹಾಕ್ಕೊಳ್ತಿದ್ದೀನಿ ನಾನು. ಬೇಕರಿಗಳಲ್ಲೆಲ್ಲ 1 ಕಪ್ಪಷ್ಟು ಕಡಲೆ ಹಿಟ್ಟಿಗೆ 2 ಕಪ್ಪಷ್ಟು ತುಪ್ಪ ಬಳಸಿರ್ತಾರೆ. ಅದರಿಂದ ತುಂಬ ಸಾಫ್ಟಾಗಿರುತ್ತೆ ಮತ್ತು ಅದು ಆರೋಗ್ಯಕ್ಕೂ ಕೂಡ ಅಷ್ಟು ಒಳ್ಳೆಯದಾಗಿರೋದಿಲ್ಲ. ನಾವಿಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟಿಗೆ 1 ಕಪ್ಪಷ್ಟು ಆಯಿಲು ಮತ್ತು ತುಪ್ಪ 2 ಮಿಕ್ಸ್ ಮಾಡ್ಕೊಂಡು ನಾನು ಮಾಡ್ತಿದ್ದೀನಿ. ಇದಕ್ಕೆ ತುಪ್ಪ ಬೇಕೇ ಬೇಕು ಅಂತ ಏನಿಲ್ಲ, ಆಯಿಲಲ್ಲೇ ಮಾಡ್ಕೋಬೋದು ನಾವು, ಟೇಸ್ಟು ಚೆನ್ನಾಗೇ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಬೆಂದ್ಕೊಳ್ಬೇಕು. ನೋಡಿ ಇದು ಆಲ್ಮೋಸ್ಟ್ ಮಿಕ್ಸ್ ಮಾಡಿದ್ದೀನಿ ನಾನು. ಆಲ್ಮೋಸ್ಟ್ ಆಗಿದೆ ಇದು. ನಾನಿಲ್ಲಿ 5ರಿಂದ 10 ನಿಮಿಷನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಫ್ರೈ ಮಾಡ್ಕೊಂಡಿದ್ದೀನಿ. ತಳ ಎಲ್ಲ ಬಿಟ್ಟಿದೆ ನೋಡಿ, ಸ್ವಲ್ಪನೂ ತಳ ಕಚ್ತಾ ಇಲ್ಲ. ಇದಾಗಿದೆ ಇದು. ನೆಕ್ಸ್ಟ್ ನಾವೀಗ ತುಪ್ಪ ಹಚ್ಚಿರ್ತೀವಲ್ಲ ಆ ಪ್ಲೇಟಿಗೆ ಹಾಕೊಳ್ಳೋಣ. ನಾವು ಹಾಕ್ಕೊಳ್ಬೇಕಾದ್ರೆ ಗೊತ್ತಾಗುತ್ತೆ ಅದು ಬಬಲ್ಸ್ ಥರ ಇರುತ್ತೆ, ಆ ಹದದಲ್ಲಿದ್ದರೆ ಕರೆಕ್ಟಾಗಿರುತ್ತೆ ಅಂತ. ಹಾಕಿ ಒಂದೇ ಒಂದು ಸೆಕೆಂಡ್ಗೆ ಅದು ಗಟ್ಟಿ ಆಗೋಕ್ಕೆ ಶುರು ಆಗಿರುತ್ತೆ. ನೋಡಿ ಸ್ವಲ್ಪ ಕೂಡ ಅದು ಮೆತ್ತಗಿಲ್ಲ, ಫುಲ್ ಗಟ್ಟಿಗಾಗಿರುತ್ತೆ. ನಾನು ಸ್ವಲ್ಪ ಲೈನ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಇಲ್ಲಿ. ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಅದು ಬಿಸಿ ಇದ್ದಾಗೆ ಸ್ವಲ್ಪ ಲೈನ್ ಮಾಡಿಕೊಂಡ್ರೆ ಆರಾಮಾಗಿ ಕಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ನಾವು ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ ಮಾಡ್ಕೊಳೋದ್ರಿಂದ ನಮಗೆ ಶೇಪ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬಾಕ್ಸ್ ಟೈಪಲ್ಲೇ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ ಬಾಕ್ಸ್ ಟೈಪಲ್ಲಿ ಕಟ್ ಮಾಡಿದ್ದೀನಿ ಎಲ್ಲನೂ. ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು. ಒಂದು 5 ನಿಮಿಷಕ್ಕೆಲ್ಲ ಫುಲ್ ಇದು ತಣ್ಣಗಾಗಿರುತ್ತೆ. ನೋಡಿ ತಣ್ಣಗಾಗಿದೆ. ಈಗ ಕಟ್ ಮಾಡ್ಕೊಳ್ಳೋಣ.
ನೋಡಿದ್ರಲ್ಲ ಈಸಿಯಾಗಿ ಹೇಗೆ ಮನೇಲೇ ಮೈಸೂರು ಪಾಕ್ ಮಾಡ್ಬೋದು ಅಂತ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ, ಹಾಗೆ ನಾವು ಆಯಿಲ್ನೂ ಕೂಡ ಕಡಿಮೆ ಬಳಸಿ, ತುಪ್ಪನೂ ಕೂಡ ಕಡಿಮೆ ಬಳಸಿ ತುಂಬ ಸಾಫ್ಟಾಗಿರೋ ಅಂಥ ಮೈಸೂರು ಪಾಕನ್ನ ನಾವು ಮನೆಯಲ್ಲೇ ಮಾಡ್ಬೋದು. ನಮಗೆ ಬೇಕ್ರಿಗಳಲ್ಲಿ ಸಿಗೋವಂಥ ಮೈಸೂರು ಪಾಕು ನಮ್ಮ ಮನೇಲೇ ಆಗುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಗೊತ್ತಾಗ್ತದೆ ಅನಿಸುತ್ತೆ. ಇವತ್ತಿನ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವೇದ ಚೇತನ್ ರೆಸಿಪಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬೈ ಬಾಯ್.